ಸರ್ ನಮಸ್ಕಾರ ರೀ. ನಮಸ್ತೆ ಸರ್. ಎಲ್ಲಿ ಬ್ಯಾಂಗ್ಳೂರು ಕಡೆ ಇರೋಲ್ಲ ನೀವು? ಹೌದು ಸರ್, ಚಿಕ್ಕಬಳ್ಳಾಪುರ ಅಲ್ಲ. ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬಂದೋಗಿ ಎಷ್ಟು 4 ವರ್ಷ ಆಯ್ತಾ? 4 ವರ್ಷ ಆಯ್ತು ಸರ್. ಅವಾಗ ನಿಮಗೆ ಮಕ್ಕಳಾಗಿರ್ಲಿಲ್ಲ? ಇಲ್ಲ ಸರ್, ಮುಂಚೆ ಇರಲಿಲ್ಲ. ಇಲ್ಲಿ ಬಂದೋದ್ಮೇಲೆ ಆಗಿದೆ ಸರ್. ಬಂದೋದ್ಮೇಲೆ ಮಕ್ಕಳಾಗಿದ್ದಾವೆ. ಆಯ್ತು ಸರ್. ಈಗ ಎಷ್ಟು ಮಕ್ಕಳಾಗಿದ್ದಾವೆ 4 ವರ್ಷದಲ್ಲಿ? 2 ಮಕ್ಕಳಿದೆ ಸರ್. 2 ಮಕ್ಕಳಾಗಿದ್ದಾವ. ನೀವು ಮದುವೆ ಆಗಿ ಅವಾಗ ಬಡ ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅಂತೇಳಿ 4 ವರ್ಷ ಆದ್ರೂ ಮಕ್ಕಳಾಗಿದೆ. ಎಷ್ಟು ವರ್ಷ ಆಗಿತ್ತು? 4 ವರ್ಷ ಆದ್ರೂ ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ. ಹೌದಾ? ಆಮೇಲೆ ನಮ್ಮಲ್ಲಿ ಬಂದ್ರಿ, ಟ್ರೀಟ್ಮೆಂಟ್ ತಗೊಂಡ್ರಿ. ತಗೊಂಡ ಮೇಲೆ ಈಗ 2 ಮಕ್ಕಳು. ಹೌದಲ್ಲ? ಆರೋಗ್ಯವಾಗಿದ್ದಾರಲ್ಲ? ಹಂಗಾಗಿ ಇವತ್ತು 4 ವರ್ಷದ ನಂತರ ಬೇರೆ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕಿಗೆ ಅಂತ ತೋರ್ಸಕ್ ಬಂದಿರೋದು. ಕರೆಕ್ಟ್ ತಾನೆ? ಮಕ್ಕಳಾಗಿರೋದಂತೂ ನಿಜ ಅಲ್ಲ? ನಿಜ ಸರ್, 100%. ಇಲ್ಲಿ ಬಂದೋದ್ಮೇಲೆ ಸಾಗಿದೆ. ಇಲ್ಲಾಂದ್ರೆ ನಾವು ಏನೇನೋ ಮಾಡ್ಕೋಬೇಕು, ಈ ಜೀವನ ಏನಕ್ಕಿನ್ನ ಮಕ್ಕಳಾಗಿರ ಏನಕ್ಕೆ ಜಾಸ್ತಿ ಮನಸ್ಸು ಇದಾಗಿತ್ತು. ಫುಲ್ ಡಿಪ್ರೆಷನ್ಗೆ ಹೋಗಿದ್ವಿ. ಫೋನ್ ಯೂಟ್ಯೂಬ್ ಅದು ನೋಡ್ತಾ ನೋಡ್ತಾ ನಿಮ್ ವಿಡಿಯೋ ನೋಡಿ ಆ ವಿಡಿಯೋ ಮುಖಾಂತರ ಅಡ್ರೆಸ್ ತೆಗೆದುಕೊಂಡು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗಿ ಸರ್. ಅಲ್ಲಿ ಬಂದ್ಮೇಲೆ ಎಲ್ಲ ಚೆನ್ನಾಗಿದೆ ಸರ್. ಮಕ್ಕಳಾಗಿದ್ದು ಬಂದ್ಮೇಲೆ 2 ಮಕ್ಕಳಾಗಿದ್ದಾರೆ. ಮದುವೆ ಆಗಿ 4-5 ವರ್ಷ ಆಗಿದ್ರು ಮಕ್ಕಳಾಗಿರ್ಲಿಲ್ಲ. ಹೌದಲ್ಲ? ಫೋಟೋ ಇದಾವ ಮಕ್ಕಳದು ಮೊಬೈಲಲ್ಲಿ? ಚಿಕ್ಕ ಮಗು ಪಾಪು ತೋರಿಸಿ. ಒಂಬತ್ತು ತಿಂಗಳ? ವೆರಿ ಗುಡ್. ಒಳ್ಳೇದಾಗ್ಲಿ. ಎಲ್ಲ ಆರೋಗ್ಯವಾಗಿದ್ದಾರಲ್ಲ? ಒಳ್ಳೇದಾಗಲಿ. ದೇವ್ರು ಒಳ್ಳೇದು ಮಾಡಲಿ ಸರ್. ಓಕೆ.